ಎಲ್ರಿಗೂ ನಮಸ್ಕಾರ. ನಾನು ಗೊತ್ತಲ್ಲ, ನೆಕ್ಸ್ಟ್ KCET ಕ್ರ್ಯಾಶ್ ಕೋರ್ಸ್ ಮಾಡ್ತಾ ಇದ್ದೀವಿ. ಸೊ KCET ಕ್ರ್ಯಾಶ್ ಕೋರ್ಸಲ್ಲಿ ನಿಮಗೆ ಬರೀ ಇಂಪಾರ್ಟೆಂಟ್ ಕ್ವಶನ್ಸ್ ಹೇಳ್ಕೊಡ್ತೀನಿ, ಅದರಲ್ಲೂ ಸಿಂಪಲ್ ಶಾರ್ಟ್ಕಟ್ಟಿಂದ ಮೆಥಡಿಂದ ಹೇಳ್ಕೊಡ್ತೀನಿ. ಸೊ ನಮ್ಮ ಚಾನಲ್ನ ಈಗಲೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪ್ರಾರಂಭಿಸೋಣ ಬನ್ನಿ. ಸೊ ಮೊದಲಿಗೆ ಫಸ್ಟ್ ಕ್ವಶನ್ ನೋಡಿ, ಇಫ್ ದಿಸ್ ಇಂಟು ದಿಸ್ ಬಿಕಮ್ಸ್ ದಿಸ್ ದೆನ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ ಕೇಳಿದ್ದಾರೆ. ಸೊ ಇಲ್ಲಿ 4 ಆಪ್ಷನ್ ಒಂದಾಗಿರುತ್ತೆ. ಸೊ ಹೆಂಗ್ ಸಾಲ್ವ್ ಮಾಡೋದಿದು ನೋಡ್ಕೊಳ್ಳಿ. ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಮಾಡಬೇಕು. ಏನಾಗಿ ಫಸ್ಟ್ ರೋ ಇಂಟು ಫಸ್ಟ್ ಕಾಲಮ್ ಏನಾಗುತ್ತೆ, ಎಕ್ಸ್ 1 ಇಂಟು ಎಕ್ಸ್ ಎಕ್ಸ್ ಆಯ್ತಾ, 1 ಇಂಟು ಎಕ್ಸ್ ಎಕ್ಸ್ ಪ್ಲಸ್ ವೈ. ಓಕೆನಾ. ನೆಕ್ಸ್ಟ್ -1 ಇಂಟು ಎಕ್ಸ್ ಮೈನಸ್ ಎಕ್ಸ್, 1 ಇಂಟು ವೈ ವೈ ಪ್ಲಸ್ ವೈ ಈಕ್ವಲ್ಸ್ 2 4. ಇದು ಇದು ಹಿಂಗೆ, ಇದು ಹಿಂಗೆ, ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡಿ ಇದು ಬರೀಬೇಕು, ಇದರಿಂದ ಇಲ್ಲಿ ಮಲ್ಟಿಪ್ಲೈ ಮಾಡಿ ಹಿಂಗೆ ಬರೀಬೇಕು. ಓಕೆನಾ. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ, ಇದನ್ನ ಟರ್ಮ್ಸ್ನ ಈಕ್ವೇಟ್ ಮಾಡ್ಕೊಳ್ಳೋಣ. ಎಕ್ಸ್ ಪ್ಲಸ್ ವೈ ಬಿಕಮ್ಸ್ 2 ಮತ್ತೆ ಮೈನಸ್ ಎಕ್ಸ್ ಪ್ಲಸ್ ವೈ ಬಿಕಮ್ಸ್ 4. ಸೊ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. 2y will become 4 plus 2 6. So y equals 6 by 2 equals 3. So y value 3 ಬಂತು. y value 3 ಆದರೆ ಇದಕ್ಕೆ ಈ ಈಕ್ವೇಷನ್ ಎಲ್ಲ ಹಾಕ್ತಾ ಇದ್ದೀನಿ. y ಗೆ 3 ಹಾಕಿದ್ರೆ x ಪ್ಲಸ್ y ಅಂದ್ರಪ್ಪ 3 equals 2. So x equals 2 minus 3. So x will become -1. x -1 ಆಯಿತು, y 3 ಆಯಿತು. ಸೊ x -1 ಇದು 3 ಇದು. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ನೋಡಿ, ಅರ್ಥ ಆಗಿದೆಯಾ? ಇದು ಫಸ್ಟ್ ಕ್ವಶನ್. ಈಗ ಸೆಕೆಂಡ್ ಕ್ವಶನ್ ನೋಡ್ಕೊಳ್ಳಿ. ಇಫ್ ಎ ಕೊಟ್ಟಿದ್ದಾರೆ ಕಾಸ್ ಆಲ್ಫಾ ಸೈನ್ ಆಲ್ಫಾ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ, ದೆನ್ ಎ ಡ್ಯಾಶ್ ಕೇಳ್ತಾ ಇದ್ದಾರೆ. ಇದೇಕೆ ಸಾಲ್ವ್ ಮಾಡೋದು ನೋಡಿ. ಎ ಕೊಟ್ಟಿದ್ದಾರೆ ಅಲ್ವಾ, ಎ ಡ್ಯಾಶ್ ಬರ್ಕೊಳ್ಳೋಣ. ಫಸ್ಟ್ ಎ ಡ್ಯಾಶ್ ಏನಾಗುತ್ತೆ ನೋಡು, ಇದನ್ನ ಹಿಂಗ್ ಬರಬೇಕು, ಕಾಸ್ ಆಲ್ಫಾ ಸೈನ್ ಆಲ್ಫಾ cos alpha sin alpha. next minus sin alpha cos alpha. next a dash ನ ಮಲ್ಟಿಪ್ಲೈ ಮಾಡಬೇಕು. ಸೊ a ಇಂಟು a dash ಏನಾಗುತ್ತೆ, cos alpha sin alpha minus sin alpha cos alpha. next a dash cos alpha minus sin alpha cos alpha. ಓಕೆನಾ. ನೆಕ್ಸ್ಟ್ ಮಲ್ಟಿಪ್ಲೈ ಮಾಡೋಣ ನೋಡಿ. ಈಗ a ಡ್ಯಾಶ್ ಈಕ್ವಲ್ಸ್, ಸೊ ಇದು ಹಿಂಗೆ, ನೆಕ್ಸ್ಟ್ ಇದು ಹಿಂಗೆ. ಓಕೆನಾ. ಕಾಸ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಕಾಸ್ ಸ್ಕ್ವೇರ್ ಆಲ್ಫಾ ಆಯ್ತಾ. ಕಾಸ್ ಆಲ್ಫಾ ಇಂಟು ಕಾಸ್ ಆಲ್ಫಾ ಕಾಸ್ ಸ್ಕ್ವೇರ್ ಆಲ್ಫಾ. ನೆಕ್ಸ್ಟ್ ಸೈನ್ ಆಲ್ಫಾ ಇಂಟು ಸೈನ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ. ನೆಕ್ಸ್ಟ್ ಎಸ್ ಗೈಸ್, ಈಗ ಮಲ್ಟಿಪ್ಲೈ ಮಾಡಿ ಬರ್ದಿದ್ದೀನಿ ನೋಡಿ. ಸೊ ಇದರಿಂದ ಇದನ್ನ ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿಂದ ಇಲ್ಲಿ ರೋಸ್ ತಗೊಂಡು ಇಲ್ಲಿ ಕಾಲಮ್ಸು, ಇಲ್ಲಿ ರೋಸ್ ತಗೊಂಡು ಇಲ್ಲಿ ಕಾಲಮ್ಸು. ಸೊ ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ. ನೆಕ್ಸ್ಟ್ ಎ ಡ್ಯಾಶ್ ಏನಾಗುತ್ತೆ, ಸೊ ಕಾಸ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಆಲ್ಫಾ 1. ಓಕೆನಾ. ನೆಕ್ಸ್ಟ್ ಮೈನಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಪ್ಲಸ್ ಸೈನ್ ಆಲ್ಫಾ ಕಾಸ್ ಆಲ್ಫಾ ಹೋಗುತ್ತೆ, ಇಲ್ಲಿ ಇವೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 0 ಬರುತ್ತೆ, ಇಲ್ಲಿ 0 ಬರುತ್ತೆ. ಸೊ ಸೈನ್ ಸ್ಕ್ವೇರ್ ಆಲ್ಫಾ ಪ್ಲಸ್ ಕಾಸ್ ಸ್ಕ್ವೇರ್ ಆಲ್ಫಾ 1. ಸೊ ಇದು ಎ ಇಂಟು ಎ ಡ್ಯಾಶ್ ಏನಾಗುತ್ತೆ, ಇದು 1 0 0 1 ಏನಾಗುತ್ತೆ, ಐ ಅಂದ್ರೆ ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಇನ್ ದ ಥರ್ಡ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ಇಫ್ ಪಿ ಅಂಡ್ ಕ್ಯೂ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್ ಅಂತೆ, ದೆನ್ ಆಫ್ ಸೇಮ್ ಆರ್ಡರ್, ಮತ್ತೆ ದೆನ್ ಪಿ ಕ್ಯೂ ಮೈನಸ್ ಕ್ಯೂ ಪಿ ಕೇಳ್ತಾ ಇದ್ದಾರೆ. ಇಫ್ ಪಿ ಅಂಡ್ ಕ್ಯೂ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಸಸ್, ದೆನ್ ಏನಂತ ಬರೀಬಹುದು, ಪಿ ಡ್ಯಾಶ್ ಈಕ್ವಲ್ಸ್ ಪಿ ಅಂಡ್ ಕ್ಯೂ ಡ್ಯಾಶ್ ಈಕ್ವಲ್ಸ್ ಕ್ಯೂ. PQ minus QP. So PQ minus QP ಅದ್ರದ್ದು ಟ್ರಾನ್ಸ್ಪೋಸ್ ತಗೊಳ್ಳೋಣ. ಸೊ ಟ್ರಾನ್ಸ್ಪೋಸ್ ಏನಾಗುತ್ತೆ, PQ ಟ್ರಾನ್ಸ್ಪೋಸ್ ಮೈನಸ್ QP ಟ್ರಾನ್ಸ್ಪೋಸ್. ನಾವು ಟ್ರಾನ್ಸ್ಪೋಸ್ನ ಸ್ಪ್ಲಿಟ್ ಮಾಡಿ ಬರ್ಕೊಂಡಿದ್ದೀನಿ ಆಯ್ತಾ. ನೆಕ್ಸ್ಟ್ ಎ ಬಿ ಓಲ್ಡ್ ಡ್ಯಾಶ್ನ ನೀವು Q ಡ್ಯಾಶ್ P ಡ್ಯಾಶ್ ಅಂತ ಬರೀಬೋದು, ಮೈನಸ್ ಇಲ್ಲಿ P ಡ್ಯಾಶ್ Q ಡ್ಯಾಶ್ ಆಯ್ತಾ. Q ಡ್ಯಾಶ್ ಅಂದ್ರೆ ಏನು, Q ಕ್ಯೂ, ಆಮೇಲೆ ಪಿ ಡ್ಯಾಶ್ ಅಂದ್ರೆ ಪಿ ಮೈನಸ್ ಪಿ ಡ್ಯಾಶ್ ಅಂದ್ರೆ ಪಿ, ಕ್ಯೂ ಡ್ಯಾಶ್ ಅಂದ್ರೆ ಕ್ಯೂ.
ಸೊ ಮೈನಸ್ ಹೊರಗಡೆ ಇಟ್ಟರೆ ಪಿ ಕ್ಯೂ ಮೈನಸ್ ಕ್ಯೂ ಪಿ, ಮೈನಸ್ ಹೊರಗಡೆ ಇಟ್ಟರೆ ಇದೇ ಸೇಮ್ ಬರುತ್ತೆ. ಸೊ ಮೈನಸ್ ಆಫ್ ಪಿ ಕ್ಯೂ ಮೈನಸ್ ಕ್ಯೂ ಪಿ, ಇಲ್ಲಪ್ಪ ಹಾಂ, ಪಿ ಕ್ಯೂ ಮೈನಸ್ ಕ್ಯೂ ಪಿ, ಪಿ ಕ್ಯೂ ಮೈನಸ್ ಕ್ಯೂ ಪಿ. ಸೊ ಮೈನಸ್ ಆಫ್ ಪಿ ಕ್ಯೂ ಮೈನಸ್ ಕ್ಯೂ ಪಿ ಬಂದಾದ್ರಿಂದ ನಾವು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ಗೆ ಟಿಕ್ ಮಾಡ್ಬೋದು. ಯಾಕಪ್ಪ ಅಂದರೆ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಏನು ಹೇಳುತ್ತೆ, ಸಿಮೆಟ್ರಿಕ್ ಮ್ಯಾಟ್ರಿಕ್ಸು ಪಿ ಡ್ಯಾಶ್ ಈಕ್ವಲ್ಸ್ ಪಿ ಬಂದರೆ ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸು, ಪಿ ಡ್ಯಾಶ್ ಈಕ್ವಲ್ಸ್ ಮೈನಸ್ ಪಿ ಬಂದರೆ ಅದು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸೊ ಇದು ಪಿ ಕ್ಯೂ ಮೈನಸ್ ಕ್ಯೂ ಪಿ ಅದ್ರದ್ದು ಟ್ರಾನ್ಸ್ಪೋಸ್ ತಗೊಂಡು ಪಿ ಕ್ಯೂ ಮೈನಸ್ ಕ್ಯೂ ಪಿನೇ ಬಂದಿದೆ, ಅದು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗೋದು. ಆದರೆ ಇಲ್ಲಿ ಪಿ ಕ್ಯೂ ಮೈನಸ್ ಕ್ಯೂ ಪಿ ಡ್ಯಾಶ್ ತಗೊಂಡಾಗ ಅದು ನೆಗೆಟಿವ್ ಬಂದಿರೋದ್ರಿಂದ ನಾವು ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ನ ಸೆಲೆಕ್ಟ್ ಮಾಡಬೇಕು. ಸೊ ಇದು ಥರ್ಡ್ ಕ್ವಶನ್.